ನಮಸ್ಕಾರ. ಎಐ ಯುಗದಲ್ಲಿ ನಮ್ಮ ಡಿಜಿಟಲ್ ಐಡೆಂಟಿಟಿ ಅಂದ್ರೆ ನಮ್ಮ ಗುರುತನ್ನ ಕಾಪಾಡ್ಕೊಳ್ಳೋದು ಎಷ್ಟು ದೊಡ್ಡ ಸವಾಲಲ್ವಾ? ಇದಕ್ಕೆ ನೋಡಿ ಯೂಟ್ಯೂಬ್ ಒಂದು ದೊಡ್ಡ ಹೆಜ್ಜೆ ಇಟ್ಟಿದೆ, ವಿಶೇಷವಾಗಿ ಕ್ರಿಯೇಟರ್ಸ್ಗೋಸ್ಕರ. ಇವತ್ ನಾವು ಯೂಟ್ಯೂಬ್ನ ಹೊಸ ಎಐ ಲೈಕ್ನೆಸ್ ಡಿಟೆಕ್ಷನ್ ಟೂಲ್ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಒಂದು ಸಣ್ಣ ಸನ್ನಿವೇಶವನ್ನ ಊಹಿಸ್ಕೊಳ್ಳಿ. ಆನ್ಲೈನ್ ಜಗತ್ತಿನಲ್ಲಿ ನಮ್ಮ ಮುಖ, ನಮ್ಮ ಧ್ವನಿ, ನಮ್ಮ ಕಂಟ್ರೋಲಲ್ಲೇ ಇಲ್ಲ ಅಂದ್ರೆ ಹೇಗಿರುತ್ತೆ? ಯೋಚನೆ ಮಾಡಕ್ಕೆ ಭಯ ಆಗತ್ತಲ್ವಾ? ಅದರಲ್ಲೂ ಕ್ರಿಯೇಟರ್ಸ್ಗೆ ಅವರ ಐಡೆಂಟಿಟಿನೇ ಅವರ ಬ್ರ್ಯಾಂಡ್ ಇದ್ದ ಹಾಗೆ. ಈ ಪ್ರಶ್ನೆನೇ ಇವತ್ತಿನ ನಮ್ಮ ಈ ವಿಶ್ಲೇಷಣೆಯ ಮೂಲ. ಸರಿ, ಹಾಗಿದ್ರೆ ವಿಷಯಕ್ಕೆ ಬರೋಣ. ಈ ಹೊಸ ಟೂಲ್ನ ಅವಶ್ಯಕತೆ ಇದ್ದಕ್ಕಿದ್ದಂತೆ ಯಾಕೆ ಬಂತು? ಇದರ ಹಿಂದಿರೋ ದೊಡ್ಡ ಸಮಸ್ಯೆ ಏನ್ ಗೊತ್ತಾ? ಅದೇ ಎಐ ಕ್ಲೋನಿಂಗ್, ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ನಮ್ಮನ್ನೇ ನಕಲು ಮಾಡೋ ಒಂದು ದೊಡ್ಡ ಅಪಾಯ. ನಾವೆಲ್ಲ ಡೀಪ್ ಫೇಕ್ ಅನ್ನೋ ಪದವನ್ನ ಎಲ್ಲೋ ಒಂದ್ ಕಡೆ ಕೇಳೇ ಇರ್ತೀವಿ. ಏನಿದು ಡೀಪ್ ಫೇಕ್ ಅಂದ್ರೆ? ಸಿಂಪಲ್ ಆಗಿ ಹೇಳೋದಾದ್ರೆ, ಎಐ ಟೆಕ್ನಾಲಜಿ ಬಳಸಿ ಒಬ್ಬ ವ್ಯಕ್ತಿಯ ಮುಖ ಅಥವಾ ಧ್ವನಿಯನ್ನ ಅವರ ಪರ್ಮಿಷನ್ ಇಲ್ದೇನೆ ಚೇಂಜ್ ಮಾಡ್ಬಿಡೋದು. ಅವರು ಮಾಡದೇ ಇರೋ ಕೆಲಸವನ್ನ ಮಾಡಿದ ಹಾಗೆ, ಹೇಳ್ದೇ ಇರೋ ಮಾತನ್ನ ಹೇಳ್ದ ಹಾಗೆ ತೋರಿಸೋ ಫೇಕ್ ವಿಡಿಯೋಗಳಿವು. ನಿಜ ಹೇಳ್ಬೇಕಂದ್ರೆ ಇದು ಈಗ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಇದು ಯೂಟ್ಯೂಬ್ ಕ್ರಿಯೇಟರ್ಸ್ಗಂತೂ ತುಂಬಾನೇ ಸೀರಿಯಸ್ ಆದ ವಿಷಯ. ಯಾಕಂದ್ರೆ ಅವರ ಮುಖ ಮತ್ತು ಧ್ವನಿ ಅನ್ನೋದು ಅವರ ಆಡಿಯನ್ಸ್ ಜೊತೆ ಕಟ್ಕೊಂಡಿರೋ ಒಂದು ನಂಬಿಕೆಯ ಸೇತುವೆ ಇದ್ದ ಹಾಗೆ. ಯೋಚನೆ ಮಾಡಿ, ಯಾರಾದರೂ ಇದನ್ನ ಮಿಸ್ಯೂಸ್ ಮಾಡಿದ್ರೆ ಅವರು ವರ್ಷಗಟ್ಲೆ ಕಷ್ಟಪಟ್ಟು ಕಟ್ಟಿದ ಆನ್ಲೈನ್ ವ್ಯಕ್ತಿತ್ವಕ್ಕೆ ಎಷ್ಟು ದೊಡ್ಡ ಪೆಟ್ಟು ಬೀಳಬಹುದು. ಇಂತಹ ಒಂದು ಗಂಭೀರ ಪ್ರಾಬ್ಲಮ್ಗೆ ಯೂಟ್ಯೂಬ್ ಒಂದು ಸೊಲ್ಯೂಷನ್ ಜೊತೆ ಬಂದಿದೆ. ಅದೇ ಈ ಹೊಸ ಪ್ರೊಟೆಕ್ಷನ್ ಟೂಲ್. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಎಐ ಇಂದಾನೇ ಶುರುವಾದ ಸಮಸ್ಯೆಗೆ ಎಐ ಟೆಕ್ನಾಲಜಿಯನ್ನೇ ಬಳಸಿ ಉತ್ತರ ಕೊಡೋಕೆ ಯೂಟ್ಯೂಬ್ ಮುಂದಾಗಿದೆ. ಯೂಟ್ಯೂಬ್ ಪರಿಚಯಿಸದಿರೋ ಈ ಹೊಸ ಎಐ ಪವರ್ಡ್ ಟೂಲ್ನ ಹೆಸರು ಲೈಕ್ನೆಸ್ ಡಿಟೆಕ್ಷನ್ ಟೂಲ್. ಹೆಸರೇ ಎಲ್ಲವನ್ನೂ ಹೇಳುತ್ತಲ್ವಾ? ನಮ್ಮ ಹೋಲಿಕೆಯನ್ನ ಪತ್ತೆ ಹಚ್ಚೋದು ಇದರ ಮುಖ್ಯ ಕೆಲಸ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸುಲಭ ವಿಧಾನ ಇದೆ. ನಮ್ಮೆಲ್ಲರಿಗೂ ಯೂಟ್ಯೂಬ್ನಲ್ಲಿರೋ ಕಂಟೆಂಟ್ ಐಡಿ ಸಿಸ್ಟಮ್ ಬಗ್ಗೆ ಗೊತ್ತೇ ಇದೆ. ಅದು ಹೇಗೆ ಕಾಪಿರೈಟ್ ಇರೋ ಮ್ಯೂಸಿಕ್ ಅಥವಾ ವಿಡಿಯೋನ ಪ್ರೊಟೆಕ್ಟ್ ಮಾಡುತ್ತೋ, ಹೆಚ್ಚು ಕಡಿಮೆ ಅದೇ ರೀತಿ ಈ ಲೈಕ್ನೆಸ್ ಟೂಲ್ ಒಬ್ಬ ವ್ಯಕ್ತಿಯ ಮುಖ ಮತ್ತು ಧ್ವನಿಯನ್ನ ಪ್ರೊಟೆಕ್ಟ್ ಮಾಡುತ್ತೆ. ಅಂದ್ರೆ ಕಂಟೆಂಟ್ ಐಡಿ ಕಾಪಿರೈಟ್ ಉಲ್ಲಂಘನೆ ತಡೆಯಿದ್ರೆ ಈ ಟೂಲ್ ನಮ್ಮ ಐಡೆಂಟಿಟಿಯನ್ನೇ ದುರುಪಯೋಗ ಮಾಡೋದನ್ನ ತಡೆಯುತ್ತೆ. ಹಾಗಿದ್ರೆ ಇದನ್ನ ಯಾರೆಲ್ಲ ಬಳಸ್ಬೋದು? ಸದ್ಯಕ್ಕಂತೂ ಈ ಫೀಚರ್ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಂನಲ್ಲಿ ಇರೋ ಮೆಂಬರ್ಸ್ಗೆ ಮಾತ್ರ ಸಿಗ್ತಾ ಇದೆ. ಆದ್ರೆ ಮುಂದಿನ ದಿನಗಳಲ್ಲಿ ಇದು ಎಲ್ಲರಿಗೂ ಲಭ್ಯವಾಗೋ ಸಾಧ್ಯತೆ ಖಂಡಿತ ಇದೆ. ಓಕೆ, ಈಗ ಮುಂದಿನ ಭಾಗಕ್ಕೆ ಹೋಗೋಣ. ಇದು ಅಸಲಿಗೆ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಬನ್ನಿ. ಇದರ ಪ್ರಾಸೆಸ್ ತುಂಬಾನೇ ಸಿಂಪಲ್ ಮತ್ತೆ ಎಫೆಕ್ಟಿವ್ ಆಗಿದೆ. ಮೊದಲನೇ ಸ್ಟೆಪ್ ರಿಜಿಸ್ಟ್ರೇಷನ್ ಮತ್ತು ವೆರಿಫಿಕೇಶನ್. ಕ್ರಿಯೇಟರ್ಸ್ ತಮ್ಮ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಲೈಕ್ನೆಸ್ ಅನ್ನೋ ಹೊಸ ಟ್ಯಾಬ್ಗೆ ಹೋಗಬೇಕು. ಅಲ್ಲಿ ತಮ್ಮ ಐಡೆಂಟಿಟಿಯನ್ನ ಕನ್ಫರ್ಮ್ ಮಾಡೋಕೆ ಒಂದು ಗವರ್ಮೆಂಟ್ ಐಡಿ ಕಾರ್ಡ್ ಮತ್ತು ಒಂದು ಚಿಕ್ಕ ಸೆಲ್ಫಿ ವಿಡಿಯೋ ಅಪ್ಲೋಡ್ ಮಾಡಬೇಕಾಗತ್ತೆ. ಈ ಡೇಟಾವನ್ನ ಬಳಸಿ ಯೂಟ್ಯೂಬ್ ಅವರ ಫೇಸ್ನ ಒಂದು ಯುನೀಕ್ ಮಾಡೆಲ್ ಅನ್ನ ಕ್ರಿಯೇಟ್ ಮಾಡುತ್ತೆ. ರಿಜಿಸ್ಟ್ರೇಷನ್ ಆದ್ಮೇಲೆ ನಿಜವಾದ ಮ್ಯಾಜಿಕ್ ಶುರುವಾಗೋದು. ಯೂಟ್ಯೂಬ್ನ ಎಐ ಸಿಸ್ಟಮ್ ಅಪ್ಲೋಡ್ ಆಗೋ ಹೊಸ ವಿಡಿಯೋಗಳನ್ನೆಲ್ಲ ಕಂಟಿನ್ಯೂಸ್ ಆಗಿ ಸ್ಕ್ಯಾನ್ ಮಾಡ್ತಾ ಇರುತ್ತೆ. ಎಲ್ಲಾದ್ರೂ ಕ್ರಿಯೇಟರ್ನ ಮುಖಕ್ಕೆ ಹೋಲುವ ವಿಡಿಯೋ ಸಿಕ್ಕಿದ್ರೆ ತಕ್ಷಣ ಅವರ ಡ್ಯಾಶ್ಬೋರ್ಡ್ನಲ್ಲಿ ಒಂದು ಅಲರ್ಟ್ ಬರುತ್ತೆ. ಆಗ ಕ್ರಿಯೇಟರ್ ಆ ವಿಡಿಯೋವನ್ನ ನೋಡಿ, ಒಂದು ವೇಳೆ ಅದು ತಮ್ಮ ಪರ್ಮಿಷನ್ ಇಲ್ಲದೆ ಬಳಸಿದ್ರೆ ಅದನ್ನ ತೆಗೆದು ಹಾಕೋಕೆ ಯೂಟ್ಯೂಬ್ಗೆ ರಿಕ್ವೆಸ್ಟ್ ಕಳಿಸ್ಬೋದು. ಇಲ್ಲ, ಅದರಿಂದ ಏನು ತೊಂದರೆ ಇಲ್ಲ ಅಂದ್ರೆ ಸುಮ್ಮನೆ ಇಗ್ನೋರ್ ಮಾಡೋ ಆಪ್ಷನ್ ಕೂಡ ಇರುತ್ತೆ. ಸರಿ, ಈ ಟೂಲ್ ಕ್ರಿಯೇಟರ್ಸ್ಗೆ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್? ಇದು ಜಸ್ಟ್ ಇನ್ನೊಂದು ಫೀಚರ್ ಅಷ್ಟೇನಾ? ಖಂಡಿತ ಇಲ್ಲ. ಇದರ ನಿಜವಾದ ಬೆನಿಫಿಟ್ಸ್ ಏನು ಅಂತ ಈಗ ನೋಡೋಣ. ಇದರ 3 ಮುಖ್ಯ ಲಾಭಗಳನ್ನ ನೋಡೋದಾದ್ರೆ, ಮೊದಲನೇದು ವಂಚನೆ ತಡೆಗಟ್ಟೋದು. ಅಂದ್ರೆ ಕ್ರಿಯೇಟರ್ ಹೆಸರಲ್ಲಿ ಸುಳ್ಳು ಸುದ್ದಿ ಹರಡೋದು ಅಥವಾ ಫೇಕ್ ಎಂಡೋರ್ಸ್ಮೆಂಟ್ ಮಾಡೋದನ್ನ ಇದು ನಿಲ್ಲಿಸುತ್ತೆ. ಎರಡನೇದು ರೆಪ್ಯುಟೇಷನ್ ಪ್ರೊಟೆಕ್ಷನ್. ಕ್ರಿಯೇಟರ್ಸ್ ಕಷ್ಟಪಟ್ಟು ಗಳಿಸಿದ ಹೆಸರು ಮತ್ತು ತಮ್ಮ ಆಡಿಯನ್ಸ್ ಇಟ್ಟಿರೋ ನಂಬಿಕೆಯನ್ನ ಇದು ಕಾಪಾಡುತ್ತೆ. ಕೊನೆಯದಾಗಿ ಮತ್ತು ಅತಿ ಮುಖ್ಯವಾಗಿ, ಕಂಟ್ರೋಲ್ ವಾಪಸ್ ಸಿಗೋದು. ಅವರ ಡಿಜಿಟಲ್ ಐಡೆಂಟಿಟಿಯ ಕಂಟ್ರೋಲ್ ಮತ್ತೆ ಕ್ರಿಯೇಟರ್ಸ್ ಕೈಗೆ ಬರುತ್ತೆ. ಈ ಒಂದು ವಾಕ್ಯ ಎಲ್ಲವನ್ನೂ ಹೇಳಿಬಿಡುತ್ತೆ ನೋಡಿ. ವೇಗವಾಗಿ ಬೆಳೆಯುತ್ತಿರೋ ಈ ಎಐ ಜಗತ್ತಿನಲ್ಲಿ ಈ ಟೂಲು ಕ್ರಿಯೇಟರ್ಸ್ಗೆ ತಮ್ಮ ಡಿಜಿಟಲ್ ರೂಪದ ಮೇಲೆ ಕಂಟ್ರೋಲ್ ಕೊಡುತ್ತೆ. ಇದು ಬರೀ ರಕ್ಷಣೆ ಅಲ್ಲ, ಇದೊಂದು ರೀತಿ ಎಂಪವರ್ಮೆಂಟ್. ಹಾಗಿದ್ರೆ ಡಿಜಿಟಲ್ ಐಡೆಂಟಿಟಿ ಪ್ರೊಟೆಕ್ಷನ್ ಅನ್ನೋ ಈ ಪಯಣದಲ್ಲಿ ಇದನ್ನ ನಾವು ಹೇಗೆ ನೋಡಬೇಕು? ಇದು ಕೇವಲ ಒಂದು ಆರಂಭನ ಅಥವಾ ಒಂದು ದೊಡ್ಡ ಮೈಲಿಗಲ್ಲ? ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಪ್ರಮುಖ ವಿಷಯ ಏನಂದ್ರೆ, ಇದು ಕೇವಲ ಒಂದು ಫೀಚರ್ ಆಗಿ ಉಳಿಯಲ್ಲ. ಆನ್ಲೈನ್ನಲ್ಲಿ ನಮ್ಮ ವೈಯಕ್ತಿಕ ಗುರುತನ್ನ ರಕ್ಷಿಸ್ಕೊಳ್ಳೋಕೆ
ಇದೊಂದು ಹೊಸ ಸ್ಟ್ಯಾಂಡರ್ಡ್ ಅನ್ನೇ ಸೆಟ್ ಮಾಡ್ತಾ ಇದೆ. ಟೆಕ್ನಾಲಜಿ ಬೆಳೆದ ಶಾಗೆ ನಮ್ಮನ್ನ ನಾವು ರಕ್ಷಿಸಿಕೊಳ್ಳೋ ವಿಧಾನಗಳು ಅಪ್ಗ್ರೇಡ್ ಆಗಬೇಕು ಅನ್ನೋದಕ್ಕೆ ಇದು ಒಂದು ಪರ್ಫೆಕ್ಟ್ ಉದಾಹರಣೆ. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಇವತ್ತು ನಾವು ಮುಖ ಮತ್ತು ಧ್ವನಿಯನ್ನ ರಕ್ಷಿಸೋ ಟೆಕ್ನಾಲಜಿ ಬಗ್ಗೆ ನೋಡಿದ್ವಿ. ಹಾಗಿದ್ರೆ ಈ ವಿಶಾಲವಾದ ಡಿಜಿಟಲ್ ಜಗತ್ತಿನಲ್ಲಿ ನಮ್ಮನ್ನ ನಾವು ರಕ್ಷಿಸಿಕೊಳ್ಳೋಕೆ ಬರುವ ಮುಂದಿನ ದೊಡ್ಡ ಇನ್ನೋವೇಷನ್ ಯಾವುದಿರಬಹುದು? ಇದ್ರ ಬಗ್ಗೆ ಖಂಡಿತ ಯೋಚನೆ ಮಾಡಿ.